ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇಲ್ಲಿ ನೋಡಿ, ಒಂದು ದಪ್ಪ ತಳ ಇರುವಂಥ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದ್ರ ಒಳಗಡೆ 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿರೋದು. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಇದರೊಳಗಡೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಡಲೆ ಬೇಳೆನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಉದ್ದಿನ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ ಅಂಥೇಳಿ. ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಹುರ್ಕೊಳ್ಳೋಣ. ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವತ್ತೇ ನಾವು ತುಂಬ ಹೆಲ್ದಿ, ತುಂಬ ನ್ಯೂಟ್ರಿಷಿಯಸ್ ರೆಸಿಪಿನ ಮಾಡ್ತಾಯಿದ್ದೀವಿ ನೋಡಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು. ಘಮ್ ಅಂತ ವಾಸನೆ ಬರಬೇಕು. ಫ್ಲೇಮನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೋಬೇಕು. ಮತ್ತು ಮೇನು ಕಡಾಯಿ ಮಾತ್ರ ಇಲ್ಲಿ ನೀವು ದಪ್ಪ ತಳ ಇರೋದನ್ನೇ ತೊಗೋಬೇಕು. ಇವತ್ತಿಂದ ತುಂಬ ಹೆಲ್ದಿ, ತುಂಬ ನ್ಯೂಟ್ರಿಷಿಯಸ್ ರೆಸಿಪಿನ ನಾವು ಮಾಡ್ತಾಯಿದ್ದೀವಿ. ತುಂಬ ಡಿಫ್ರೆಂಟ್ ರೆಸಿಪಿ ಅಂತಲೂ ಅನ್ಬೋದು ನೋಡಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಾದ ನಂತರ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉದ್ದಾಗಿ ಕಟ್ ಮಾಡಿಕೊಂಡ್ರು ಅಂತ ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೇನೆ 4-5 ಹಸಿಮೆಣಸಿನ್ಕಾಯಿನ ನಾನು ಈ ಥರ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸಣ್ಣದಾಗಿ ಕೂಡ ಮಾಡ್ಕೊಬೋದು. ಇದಕ್ಕೇನೆ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲನೂ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು. ತುಂಬ ಹೆಲ್ದಿ ಅಂದರೆ ತುಂಬ ಹೆಲ್ದಿ ರೆಸಿಪಿ ಇದೆ. ದಿಢೀರಂತ ಆಗುವಂಥ ಒಂದು ರೆಸಿಪಿ ಇದೆ ನೋಡಿ. ಇವಾಗ ಇಲ್ಲೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ, ಯಾಕಂದರೆ ಮೆಜರ್ಮೆಂಟ್ಗೋಸ್ಕರ ಇಲ್ಲಿ ನಾನು ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಬೌಲ್ ಆದರೆ ತೊಗೋಬೇಕು. ಯಾವ ಕಪ್ ಮೆಜರ್ಮೆಂಟ್ ತೊಗೋತೀರಾ ಅದೇ ಕಪ್ ಮೆಜರ್ಮೆಂಟಿಂದ ಇವತ್ತಿಂದೆಲ್ಲ ನಾವು ನೀರಾಗಲಿ ಅಥವಾ ರಾಗಿ ಹಿಟ್ಟಾಗಲಿ ನಾವು ಇಲ್ಲಿ ಮೆಜರ್ಮೆಂಟ್ ಮಾಡಬೇಕಾಗಿದೆ. ಸೊ ಇವಾಗ ಇಲ್ಲಿ ನೋಡಿ, ಅರ್ಧ ಕಪ್ಪದಕ್ಕಿಂತನೂ ಒಂದು ಸ್ವಲ್ಪ ಜಾಸ್ತಿ ಇಲ್ಲಿ ನಾನು ರವೆನ ತೊಗೊಂಡಿದ್ದೀನಿ. ಉಪ್ಪಿಟ್ಟಿನ ರವೆನೇ ತೊಗೊಂಡಿರೋದು ನೋಡಿ. ನಿಮ್ಮ ಹತ್ರ ಚಿರೋಟಿ ರವೆ ಇದೆ ಅಂದರೆ ತೊಗೋಬಹುದು. ಬಟ್ ಏನಾಗುತ್ತೆ ಅಂದರೆ ಚಿರೋಟಿ ರವೆದು ಮಧ್ಯದಲ್ಲಿ ರಾಗಿ ಹಿಟ್ಟು ಸಣ್ಣ ಇರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾರ್ಮಲಾಗಿ ಉಪ್ಪಿಟ್ಟಕ್ಕೆ ನಾವು ಯಾವ ರವೆನ ತೊಗೋತೀವಿ ಅದೇ ರವೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿರೋದು. ರಾಗಿ ಹಿಟ್ಟನ್ನು ಜಡಿ ಮಾಡಿ ತೊಗೊಳ್ಳಿ. ನೀವು ನಾರ್ಮಲಾಗಿ ರಾಗಿ ಮುದ್ದೆಗೆ ಯಾವ್ದು ರಾಗಿ ಹಿಟ್ಟನ್ನು ಬಳಸ್ತೀರಾ ಅದೇ ರಾಗಿ ಹಿಟ್ಟನ್ನು ನಮಗೆ ಇಲ್ಲಿ ತೊಗೊಳ್ಳೋದಿದೆ. ಸೊ ನೋಡಿ, 1 ಕಪ್ಪದಷ್ಟು ಇಲ್ಲಿ ನಮಗೆ ರಾಗಿ ಹಿಟ್ಟನ್ನು ತೊಗೋಬೇಕಾಗಿದೆ ನೋಡಿ. ಇವಾಗ ಈ ರವೆದ ಒಳಗಡೆನೆ ನಮಗೆ ರಾಗಿ ಹಿಟ್ಟನ್ನು ಹಾಕೋಬೇಕಾಗಿದೆ. ಆಮೇಲೆ ಇದೆರಡೂ ಕೂಡ ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಇದೇ ಥರ ಯೂಸ್ ಮಾಡ್ಕೊಳ್ಳೋದಿದೆ, ಹುರಿಯೋದೇನು ಬೇಕಾಗಿಲ್ಲ ನೋಡಿ. ಇದೆರಡು ಇವಾಗ ಮಿಕ್ಸ್ ಆಗಿದೆ. ಈರುಳ್ಳಿ ಏನಾಗಿದೆ ಅಂತ ನೋಡೋಣ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ನಮ್ಮದು ಈರುಳ್ಳಿ ಸಾಫ್ಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಹುರಿದಿದೆ. ಇವಾಗ ಇದ್ರ ಒಳಗಡೆ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದ್ರ ಜೊತೆ ಉಪ್ಪು ಕೂಡ ಇವಾಗಲೇ ಹಾಕ್ಕೊಳ್ಳೋಣ. ಯಾಕಂದರೆ ಉಪ್ಪು ಹಾಕಿ ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ ಈ ಥರ ಹುರಿದಾಗ ಟೊಮೆಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಇಲ್ಲಿ ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂಥೇಳಿ ನಾನು ಉಪ್ಪನ್ನು ಇವಾಗಲೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಶೇಂಗಾ ಕೂಡ ಹಾಕೋಬಹುದು, ಕಡಲೆ ಬೀಜ ನೋಡಿ. ಇದನ್ನು ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲಿ ಟೊಮೆಟೊ ಸಾಫ್ಟ್ ಆಗೋ ತನಕ ಹುರ್ಕೊಂಡು ಬರಬೇಕು ನೋಡಿ. ಇವಾಗ ನಮಗೆ ಇಲ್ಲಿ ನೀರಿನ ಮೆಜರ್ಮೆಂಟ್ ತೊಗೋಬೇಕಾಗಿದೆ. ಯಾವ ಕಪ್ಪಿಂದ ನಾವು ರಾಗಿ ಹಿಟ್ಟು ಮತ್ತು ರವೆನ ಮೆಜರ್ಮೆಂಟ್ ಮಾಡಿದ್ದೀವಿ ಅದೇ ಬಟ್ಲಿಂದ ಇಲ್ಲಿ ನಮಗೆ ನೀರನ್ನು ತೊಗೋಬೇಕಾಗಿದೆ. ಸೊ ಇವಾಗ ಟೋಟಲ್ ಅದು 2 ಕಪ್ ಆಗಿದೆ. ಹಾಗಾಗಿ ಇಲ್ಲಿ ನಾನು 4 ಕಪ್ಪದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡಿ. ಸೇಮ್ ಮೆಜರ್ಮೆಂಟಿಂದನೇ ಹಾಕೋಬೇಕು. ಈ ಅಳತೆ ಪರ್ಫೆಕ್ಟಾಗಿರುತ್ತೆ. ಇದೇ ಅಳತೆನ ಫಾಲೋ ಮಾಡಿ. ಇವಾಗ ಈ ನೀರನ್ನು ನಾವು ಕುದಿಯೋಕೆ ಇಡೋಣ ನೋಡಿ. ನೀರು ಕೂಡ ಕುದಿಯೋಕೆ ಇಟ್ಕೊಂಡಿದ್ದೀವಿ. ಅಲ್ಲಿ ತನಕ ಟೊಮೆಟೊ ಕೂಡ ಚೆನ್ನಾಗೇ ಸಾಫ್ಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದ್ರ ಒಳಗಡೆ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ರವೆ ಮತ್ತು ರಾಗಿ ಹಿಟ್ಟು, ಅದನ್ನು ಹಾಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ರವೆ ಮತ್ತು ರಾಗಿ ಹಿಟ್ಟಿಂದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ.
ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವೆರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅದನ್ನು ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ಹೋಮ್ ರೆಮಿಡೀಸ್ ಕೂಡ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಬೇಕಂದರೆ ನೀವು ನೋಡ್ಬೋದು. ಯಾರಿಗಾದರೆ ಜಾಯಿಂಟ್ ಪೇನ್ ಇರುತ್ತೆ, ಮೈಕೈ ನೋವು ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಸೊ ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದನೂ ಕೂಡ ನೀವು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಯಾಕಂದರೆ ಎಲ್ಲ ಸೇಫು ಮತ್ತು ಆಯುರ್ವೇದಿಕ್ ರೆಮಿಡೀಸನ್ನು ನಾನು ಶೇರ್ ಮಾಡಿದ್ದೀನಿ. ಆ 2 ರೆಸಿಪಿ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದು ಬೇಕೋ ಆ ರೆಸಿಪಿನ ನೀವು ಮಾಡಿಕೊಂಡು ನಿಮ್ಮದು ಹೋಮ್ ರೆಮಿಡೀಸನ್ನು ಮಾಡ್ಕೋಬೋದು. ಈ ರವೆ ಹುರಿಯೋಕ್ಕೆ ಒಂದು 5ರಿಂದ 7 ನಿಮಿಷ ತಗೊಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಯಾಕಂದರೆ ಇದ್ರ ಹಸಿ ವಾಸನೆ ಹೋಗಬೇಕು. ನೀವು ಅವಸರಕ್ಕೆ ಹುರಿದ್ರೆ ಗಂಟಾಗುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ದಪ್ಪ ತಳ ಇರುವಂಥ ಕಡೆಯಲ್ಲಿನೇ ಇಲ್ಲಿ ನಿಮಗೆ ಒಗ್ಗರಣೆನ ಹಾಕೋಬೇಕಾಗಿದೆ. ತುಂಬ ಡಿಫ್ರೆಂಟಾಗಿದೆ ಈ ರೆಸಿಪಿ. ಯಾರಾದರೆ ಈ ರೆಸಿಪಿ ಮನೆಯಲ್ಲಿ ನೀವು ಮಾಡಿದರೆ ರಾಗಿ ಹಿಟ್ಟಿಂದು ಉಪ್ಪಿಟ್ಟು ರೆಸಿಪಿ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು, ಅಥವಾ ಡಿನ್ನರ್ಗೆ ಲೈಟ್ ಡಿನ್ನರ್ ಮಾಡ್ತಾರಲ್ಲ ವೆಯ್ಟ್ ಲಾಸ್ ಮಾಡೋರು, ಅವ್ರಿಗೂ ಕೂಡ ಆಗಿರ್ಬೋದು. ವಯಸ್ಕರ ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಒಳ್ಳೆ ರೆಸಿಪಿ ಅಂತ ಅನ್ಬೋದು. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡ್ತಾಯಿದ್ರೆ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಹೊಸದಾದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ರವೆ ತುಂಬ ಚೆನ್ನಾಗಿ ಹುರಿದಿದೆ, ಹಸಿ ವಾಸನೆ ಹೋಗಿದೆ. ರಾಗಿ ಹಿಟ್ಟಲ್ಲಿದ್ದೂ ಕೂಡ ಹಸಿ ವಾಸನೆ ಹೋಗಿದೆ. ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ, ನೀರು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಈ ಥರ ನೀರನ್ನು ಹಾಕೋತಾ ಕೈನ ಆಡಿಸೋಣ. ಆಲ್ರೆಡಿ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಒಂದೇ ಸರ್ತಿಗೆ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ಹಿಂಗೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ರವೆ ಮತ್ತು ರಾಗಿ ಹಿಟ್ಟು ಚೆನ್ನಾಗಿ ಹುರಿದಿಲ್ಲ ಅಂದರೆ ಗಂಟಾಗುತ್ತೆ. ಹಾಗಾಗಿ ರವೆ ಮತ್ತು ರಾಗಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ನಾ ಎಷ್ಟು ಮೆಜರ್ಮೆಂಟಿಗೆ ನೀರು ತೊಗೊಂಡಿದ್ದೀನಿ ಅಷ್ಟೆಲ್ಲ ನೀರನ್ನು ಹಾಕ್ಕೊಂಡಿದ್ದೀನಿ. ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಆಮೇಲೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲಿ ಗಂಟಾಗಿಲ್ಲ, ಚೆನ್ನಾಗಾಗಿದೆ. ಕೈ ಬಿಡದೆ ಇದನ್ನು ತಿರುಗಿಸ್ಕೋಬೇಕು. ಎಲ್ಲಾದರೂ ಗಂಟು ಕಾಣಿಸ್ತೈತೆ ನಿಮಗೆ, ತುಂಬ ಚೆನ್ನಾಗಾಗಿದೆ. ಆನಿಯನ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಕೈ ಆಡಿಸ್ಕೋಬೇಕು. ಇವಾಗ ಈ ಥರ ಒಂದು ಸ್ವಲ್ಪ ಅಗಲ ಮಾಡೋಣ. ಅಗಲ ಮಾಡಿಬಿಟ್ಟು ಇದರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು 1 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ನಾವು ಹೆಂಗೆ ಉಪ್ಪಿಟ್ಟೆಲ್ಲ ಸ್ಟೀಮ್ ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ, 1 ನಿಮಿಷ ಆಗಿದೆ, ಚೆನ್ನಾಗಿ ಸ್ಟೀಮ್ ಆಗಿದೆ. ಆಮೇಲೆ ಶೈನ್ ಕೂಡ ಬಂದಿದೆ, ಇಲ್ಲಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಶೈನ್ ಬಂದಿದೆ, ಎಲ್ಲಿ ಗಂಟಾಗಿಲ್ಲ, ಸಿಂಗಲ್ ಗಂಟು ಕೂಡ ಇಲ್ಲ. ಇಲ್ಲಿ ನೀವು ನೋಡ್ಬೋದು. ನೋಡಿ, ಒಂದು ಗಂಟಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಆಮೇಲೆ 1-2 ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಸೂಪರ್. ಇವಾಗ 1-2 ನಿಮಿಷ ಇದನ್ನು ಸ್ಟೋವ್ನ ಆಫ್ ಮಾಡಿಬಿಟ್ಟು ಸ್ಟೀಮ್ ಮಾಡೋಕ್ಕೆ ಬಿಡೋಣ. ನೋಡಿ, 1 ನಿಮಿಷ ಆಗಿದೆ. ಸೂಪರ್ ಹೆಲ್ದಿ ರಾಗಿ ಹಿಟ್ಟಿನ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿ ರಾಗಿ ಹಿಟ್ಟಿನ ಉಪ್ಪಿಟ್ಟು ರೆಡಿಯಾಗಿದೆ. ಸೂಪರ್ ಹೆಲ್ದಿ, ಸೂಪರ್ ಟೇಸ್ಟಿ ಅಂತಲೂ ಕೂಡ ಅನ್ಬೋದು. ಇವಾಗ ಇದರ ಜೊತೆ ನಾನು ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಕಾಂಬಿನೇಷನ್ ಅನ್ಬೋದು. ನೀವು ಬೇಕಂದರೆ ಇದ್ರ ಮೇಲೆ ಲೆಮನನ್ನು ಹಿಂಡ್ಕೊಂಡು ತಿನ್ಕೋಬೋದು. ಬಟ್ ಇದರ ಜೊತೆ ಈ ಚಟ್ನಿ ಏನಿರುತ್ತಲ್ಲ, ನೀವು ಇಡ್ಲಿ ದೋಸೆ ಜೊತೆ ಮಾಡ್ತೀರಾ, ಈ ಚಟ್ನಿ ಕಾಂಬಿನೇಷನ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹಾಗಾಗಿ ನಾನು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನೋಡಿ, ಸೂಪರ್ ಹೆಲ್ದಿ, ಸೂಪರ್ ಟೇಸ್ಟಿ ರಾಗಿ ಹಿಟ್ಟಿನ ಇಡ್ಲಿ ಚಟ್ನಿ.
ನೋಡಿ ಮಾಡ್ಕೊತೀನಿ ನೀವು ಒಂದು ಸರ್ತಿ ಈ ರೆಸಿಪಿನ. ಸಖತ್ತಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ ಅಂತ ಅನ್ಬೋದು. ಡಿಫ್ರೆಂಟಾಗಿ ಈ ಥರ ಒಂದು ಉಪ್ಪಿಟ್ಟನ್ನು ಮಾಡ್ಕೊಂಡು ತಿನ್ಕೋಬೋದು. ಅದೇ ಇಡ್ಲಿ, ಅದೇ ಅವಲಕ್ಕಿ, ಅದೇ ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ಇನ್ನು ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ಅನ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ಡೆಫಿನೆಟಾಗಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಇಷ್ಟ ಇಲ್ಲ ಇದನ್ನು ತಿನ್ನಲ್ಲ ಅನ್ನೋರು ಒಂದು ಬೈಟ್ ಟೇಸ್ಟ್ ಮಾಡಿ ನೋಡಿದರೆ ಖಂಡಿತ ಮಾಡಿರೋದೆಲ್ಲ ಅವರೇ ತಿನ್ಕೋತಾರೆ. ಅಷ್ಟು ಚೆನ್ನಾಗಾಗಿದೆ, ನಿಜವಾಗ್ಲೂ ಚೆನ್ನಾಗಾಗಿದೆ. ಸ್ವಲ್ಪ ಬಾಯಿಗೆ ಅಂಟ್ತಾ ಇಲ್ಲ, ಎಲ್ಲಿ ಹಸಿ ಉಳಿದಿಲ್ಲ. ಹೇಗಪ್ಪ ತಿನ್ನಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ನಾ ಹೇಳಿರೋಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಚೆನ್ನಾಗಿ ರಾಗಿ ಹಿಟ್ಟನ್ನು ಹುರ್ಕೊಳ್ಳಿ. ನಿಮ್ಮದು ಈ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗ್ತಾ ಇದೆ, ಅಷ್ಟೂ ಚೆನ್ನಾಗಿದೆ. ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.